ಇವತ್ತು ಆರ್ಮಿ ರಿಕ್ರೂಟ್ಮೆಂಟ್, ದ ವೇಕೆನ್ಸಿ ಪೊಸಿಷನ್ ಆಫ್ ದ ಆರ್ಮಿ ಇನ್ ಇಂಡಿಯಾ 1,45,000 ಪೋಸ್ಟ್ ಖಾಲಿ ಇದೆ. 1,45,000 ಪೋಸ್ಟ್ಗಳು ವಿವಿಧ ಹಂತಗಳಲ್ಲಿ ಆರ್ಮಿಯಲ್ಲಿ ಖಾಲಿ ಇದೆ. ಸ್ಟಾರ್ಟ್ ರಿಕ್ರೂಟ್ಮೆಂಟ್ ಇಮಿಡಿಯೇಟ್ಲಿ. ನಾನು ನೋಡಿದೆ ರಿಕ್ರೂಟ್ಮೆಂಟು ಏಪ್ರಿಲ್ 25, ನಿನ್ನೊಂದು ಲಾಸ್ಟ್ ಡೇಟ್ ಇದೆ. ಸ್ವಲ್ಪ ಪೋಸ್ಟಿಗೆ ಕರೆದಿದ್ದಾರೆ, 36 or 37,000 ಪೋಸ್ಟ್ಗೆ. ಫಿಲ್ ಆಲ್ ದ ಪೋಸ್ಟ್. ಯಾಕಂದರೆ ಆ ಪಾಕಿಸ್ತಾನದವರು ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಚಿಲ್ಲರೆ ಕೆಲಸ ಮಾಡಿಕೊಂಡು ಅಮಾಯಕರು ಬಲಿ ಆಗ್ತಾರೆ. ಅದಕ್ಕೆ ಫಿಲ್ ದ ಪೋಸ್ಟ್ ಇಮಿಡಿಯೇಟ್ಲಿ ತುಂಬ್ರಿ. ಅದಕ್ಕೆ ಬೇಕಾದಂಥ ಹಣಕಾಸಿನ ಅಪ್ರೂವಲ್ ತಗೊಳ್ಳೋಕ್ಕೆ ಪಾರ್ಲಿಮೆಂಟನ್ನು ಕರೀರಿ ಅಂತ ನಾನು ಹೇಳ್ತಾರೆ. ಪಾರ್ಲಿಮೆಂಟ್ ಕರೆದು ಒಂದು ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷನ ನೀವು ಕಾನ್ಫಿಡೆನ್ಸಿಗೆ ತಗೊಂಡಂಗೆ ಆಗುತ್ತೆ. ಯುನಿಟಿ ತೋರಿಸ್ಬೇಕು. ನಾಳೆ ಸೆಕ್ಯೂರಿಟಿ ಕೌನ್ಸಿಲ್, ಸಪೋಸ್ ಎ ಸೆಕ್ಯೂರಿಟಿ ಕೌನ್ಸಿಲ್ ಇನ್ UN ಹೇಳಬೇಕು ನೀವು, ಫೆಲೋಸ್ ಯು ಹ್ಯಾವ್ ಟು ಸಪೋರ್ಟ್ ಅಸ್. ಈ ಥರದ ಇದನ್ನು ಪಾಕಿಸ್ತಾನ ಎಲ್ಲ ಟ್ರೇಡ್ ಇದೆಲ್ಲ ಸ್ಯಾಂಕ್ಷನ್ ಅಂದರೆ ತಡೆ ಹಿಡಿಯೋದಕ್ಕೆ ಸ್ಯಾಂಕ್ಷನ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನೆಲ್ಲನೂ ನಿಲ್ಲಿಸಿ ಅಂತ ಹೇಳಬೇಕು. ಅಂದಾಗ ಮಾತ್ರ ಅವ್ರು ಬಗ್ಲಿಕ್ಕೆ ಸಾಧ್ಯ. ಈಗ ನೀರನ್ನು ಬಂದ್ ಮಾಡಿದ್ರಿ ಸ್ವಾಗತ, ಅದು ನೀರು ಬಂದ್ ಮಾಡಲಿಕ್ಕೆ ಆಗಲ್ಲ, ನೀರು ಹರಿದೋಗ್ಬಿಡ್ತದೆ. ಇದು ಪತ್ರಿಕೆಗೆ ಹೇಳಿದ್ರು ಗೊತ್ತಾಗಲ್ಲ, ನನಗೂ ಗೊತ್ತಿದೆ. ಐ ಸ್ಟಡಿಡ್ ದ ಟೋಟಲ್ ರಿವರ್ ಸಿಸ್ಟಮ್. ಸಿಂಧೂ ನದಿ ನಮ್ಮ ದೇಶದಲ್ಲಿರೋದು ಒಂದೇ ಸಣ್ಣ ಡ್ಯಾಮ್. ಎಂಟೈರ್ ರಿವರ್ಗೆ ಇರೋದು ಒಂದೇ ಒಂದು ಡ್ಯಾಮ್ ನಮ್ಮ ಸಿಂಧೂ ನದಿಗೆ. ಅದಕ್ಕೆ ಒಂದು 6 ಉಪನದಿಗಳಿದ್ದಾವೆ, ಅದಕ್ಕೆ ಡ್ಯಾಮ್ಗಳು ಸಾಕಷ್ಟು ಇದ್ದಾವೆ. ಆದರೆ ಸಿಂಧೂ ನದಿ ನೀರು ಕಂಪ್ಲೀಟ್ ಹೊರಟೋಗುತ್ತೆ, ನಾವು ನಿಲ್ಲಿಸಿದ್ರೆ ಮೇಲೆ ಹರಿದು ಹೋಗುತ್ತೆ. ಆದರೆ ಅದನ್ನು ನಾವು ಹೇಳಲೇಬೇಕಾಗಿದೆ, ಹೇಳಿದ್ದಾರೆ, ಅದು ಸ್ವಾಗತ ಮಾಡ್ತೇನೆ. ಆ ನೀರು ನಾಳೆ ಹೆಚ್ಚಾದಾಗ ಅದು ಹರಿದು ಹೋದಾಗ ನೀವೇನೂ ಮಾಡಲಿಕ್ಕಾಗಲ್ಲ. ಅದು ಪರಿಹಾರ ಅಲ್ಲ. ಎಸ್, ಅದು ಒಂದು ನಾವು ಮಾಡ್ತೀವಿ ಅಂತ ಹೇಳಿದ್ದು ಸರಿ, ಆದರೆ ನೀರು ನಿಲ್ಸೋಕ್ಕಾಗಲ್ಲ ನೀವು. ಬಿಕಾಸ್ ಇಟ್ ಈಸ್ ಅ ಫ್ಲೋಯಿಂಗ್ ವಾಟರ್, ಯು ಕಾಂಟ್ ಡೂ. ಜಾಗ್ರಫಿಕಲ್ ಸಿಸ್ಟಮ್ ಈಸ್ ಲೈಕ್ ದ್ಯಾಟ್. ಅಲ್ಲಿ ನಾವು ಡ್ಯಾಮ್ ಕಟ್ಟಿ ನೀರನ್ನು ಟರ್ನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ ಎ ಡೀಪ್ ವ್ಯಾಲಿನಲ್ಲಿ ಎಲ್ಲ ಹೆಚ್ಚು ಕಡಿಮೆ ದೇರ್ ಆರ್ 6 ಉಪನದಿಗಳಿದ್ದಾವೆ. ನಾನು ಸಿಂಧೂ ನದಿ ಎಲ್ಲಿ ಹುಟ್ಟಿದೆ ಅಲ್ಲಿ ಹೋಗಿ ಬಂದಿದ್ದೀನಿ, ಮಾನಸ್ ಸರೋವರ್ಗೆ. ಸತ್ಲಜ್ ನದಿ ಎಲ್ಲಿ ಹುಟ್ಟಿದೆ ಅಲ್ಲಿ ಹೋಗಿ ಬಂದಿದ್ದೀನಿ ನಾನು. ಬಿಕಾಸ್ ಐ ಸ್ಟಡಿ ಬೇಸಿಕಲಿ ರಿವರ್ ಆಲ್ಸೋ. ಹೀಗಾಗಿ ಅಷ್ಟು ಸುಲಭ ಅಲ್ಲ ಅದು. ಜೇಲಂ ನದಿ ಇರ್ಬೋದು, ಚೆನಾಬ್ ಇರ್ಬೋದು. ಅದಕ್ಕೆ ಇದು ಪ್ರಚಾರಕ್ಕೆ ಮಾತ್ರ ಆಗಬಾರ್ದು. ಇದನ್ನು ನಿಲ್ಲಿಸಬೇಕಾಗಿದ್ದರೆ ಅದಕ್ಕೆ ಪರ್ಯಾಯವಾಗಿ ಮುಂದಿನ ದಿನಮಾನಗಳಲ್ಲಿ ಮಾಡಿ. ಡ್ಯಾಮ್ ಕಟ್ತಿರೋ ಏನು ಮಾಡ್ತಿರೋ ಅದನ್ನು ಮಾಡ್ಕೊಳ್ಳಿ, ನಾನೇನು ಬೇಡ ಅಂತ ಹೇಳಲ್ಲ. ಆದರೆ ಅದು ಈಗ ಪರಿಹಾರ ಅಲ್ಲ. ಆದರೆ ತಕ್ಷಣವೇ ನಾನು ಈಗಾಗಲೇ ಹೇಳಿದಂತೆ ಯುದ್ಧ ಸ್ಟಾರ್ಟ್ ಮಾಡಿ ಮತ್ತು ಟೆರರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿಸಿ ಅದಕ್ಕೆ ಬೇಕಾದಂಥ ಹಣಕಾಸನ್ನು ರೆಡಿ ಮಾಡ್ಕೊಳ್ಳಿ. ಆರ್ಮಿ ಇದನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು ನ್ಯೂಕ್ಲಿಯರ್ ವೆಪನ್, ಈಗ ಬಾಂಬ್ಸ್ ಇದ್ದಾವೆ ನಮ್ಮಲ್ಲಿ, 180 ವೆಪನ್ಸ್ ಇದ್ದಾವೆ. ನ್ಯೂಕ್ಲಿಯರ್ ಬಾಂಬ್ಸ್. ದೇ ಹ್ಯಾವ್ ಆಲ್ಸೋ 170. ಪಾಕಿಸ್ತಾನ ಹ್ಯಾವ್ 170, 180. ದೇರ್ ಇಸ್ ನೋ ಕಂಪ್ಯಾರಿಸನ್. ಇಂಡಿಯಾ ವಾರ್ ಮಾಡಿದರೆ ವಿದಿನ್ ವೀಕ್ ಹೊಡೆದು ಹಾಕುವ ಶಕ್ತಿ ನಮಗಿದೆ. ಆದರೆ ಇದು ನ್ಯೂಕ್ಲಿಯರ್ ಇದು ಆಗದ ಹಾಗೂ ನೋಡ್ಕೋಬೇಕು. ಯಾಕಂದರೆ ಅದು ಭಾಳ ಮೋಸ್ಟ್ ಡೇಂಜರಸ್ ಅದು. ಅದಕ್ಕೆ ಇದನ್ನು ಒತ್ತಾಯ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸರಿ ಮಾಡಬೇಕು. ನೋಡಿ, ಹಿಂದೆ ಇಂದಿರಾ ಗಾಂಧಿಯವರು 1972ನಲ್ಲಿ ಬಾಂಗ್ಲಾದೇಶ ಸಮಸ್ಯೆನ ಹೊಡೆದು ಹಾಕಿಬಿಟ್ರು ನಮ್ಮ ಆರ್ಮಿನ ಯೂಸ್ ಮಾಡಿ. ಓಡೋದ್ರು ಅವರೆಲ್ಲ ಪಾಕಿಸ್ತಾನ. ಅವಾಗ ಇಟ್ ವಾಸ್ ಎ ಪಾರ್ಟ್ ಆಫ್ ಪಾಕಿಸ್ತಾನ್. ವೈ ಕಾಂಟ್ ಯು ಡೂ ಇಟ್? ಇಂದಿರಾ ಗಾಂಧಿಯವರು ಹಾಕಿದಂಥ ಪಾಠವನ್ನು ನೀವು ತಗೊಳ್ರಿ, ಸ್ಟಾರ್ಟ್ ಮಾಡಿರಿ ಅಂತೇಳಿ ಮೋದಿಯವ್ರಿಗೆ ಒತ್ತಾಯ ಮಾಡ್ತೇನೆ. ಮತ್ತು ಕೊನೆಯದಾಗಿ ನಮ್ಮ ಅಶೋಕ್ ಅವರು ಮತ್ತು BJP ಅಧ್ಯಕ್ಷರು ಏನು ವಿಜೇಂದ್ರ ಇದ್ದಾರೆ, ವಿರೋಧ ಪಕ್ಷ ನಾಯಕರಿದ್ದಾರೆ, ದೇ ಶುಡ್ ವಿಡ್ರಾ ದೇ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಅವರ್ ಚೀಫ್ ಮಿನಿಸ್ಟರ್. ಇದು ಸರಿಯಾದಂಥ ಮಾರ್ಗ ಅಲ್ಲ, ಇದು ಗೌರವ ತರಂಥದ್ದಲ್ಲ. ನಾವೆಲ್ಲ ಏಕತೆಯಿಂದ ಹೋಗಬೇಕಾದ್ರಿಂದ ನೀವು ತಕ್ಷಣ ಅದನ್ನು ವಾಪಸ್ ತೆಗೆದುಕೋಬೇಕಂತ ಒತ್ತಾಯ ಮಾಡ್ತೇನೆ. ಏನ್ರಿ ಅಲ್ಲಿ ಹೇಳೋದೇನು ಕೇಳ್ತಾ ಇಲ್ಲ. ಮುಖ್ಯಮಂತ್ರಿಗಳು ಯುದ್ಧ ಮಾಡಬೇಡ್ರಿ ಅಂತ ಹೇಳಿಲ್ಲ ಅವರು, ಅನಿವಾರ್ಯತೆ ಇದ್ರೆ ಮಾಡ್ರಿ ಅಂತ ಹೇಳಿದರು. ಯಾಕಂದರೆ ನೋಡಿ, ಒಂದು ನಿಮಿಷ, ನನಗೆ ಗೊತ್ತಾಯ್ತು ಯಾಕೆ ಹೇಳಿದರು ಅಂತ ತಿಳ್ಕೊಳ್ಳಿ. ಅದು ಸೊಲ್ಯೂಷನ್ ಅಲ್ಲ. ಮೊದಲು ನಿಮ್ಮ ಸೆಕ್ಯೂರಿಟಿ ಎಲ್ಲ ಟೈಟ್ ಮಾಡ್ಕೊಳ್ರಿ, ಮಾಡ್ಕೊಂಡು ಅನಿವಾರ್ಯತೆ ಇದ್ರೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದು ಇಲ್ಲದೇ ಯುದ್ಧಕ್ಕೆ ಹೋಗ್ರಿ ಅಂತ ಈಗ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ಅಲ್ಲ,
ಅಲ್ಲ, ಐ ಕಾಂಟ್ ಹಿಯರ್ ಪ್ರಾಪರ್ಲಿ. ಅಲ್ಲ, ಮುಖ್ಯಮಂತ್ರಿಗಳು ಯುದ್ಧ ಮಾಡದಾರ ಮಾಡಿ ಅಂತಾನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನಿವಾರ್ಯ ಇದ್ರೆ ಮಾಡಿ ಅನ್ನೋದನ್ನು ಅವರು ಪ್ರಾರಂಭ ಹಂತದಲ್ಲಿ ಹೇಳಿದ್ದಾರೆ. ಏನು ತಪ್ಪಿಲ್ಲ ಅದರಲ್ಲಿ. ಹಾಕಿ ಮತ್ತು ಅದಕ್ಕೆ ಹೇಳ್ತೀನಿ ಮುಗಿಸ್ಬಿಡ್ರಪ್ಪ ಅಂತೇಳಿ. ಮತ್ತು ಯಾಕೆ ಮಾಡ್ತಾ ಇಲ್ಲ? ಮತ್ತು ಯಾಕೆ ಅಲ್ಲ ರೀ, ನಾನು ಕೇಳ್ತೀನಿ, ಯಾಕೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ? ಡೂ ಇಟ್ ಟುಮಾರೋ, ಡೂ ಇಟ್ ಡೇ ಆಫ್ಟರ್, ಡೂ ಇಟ್ ದಿಸ್ ವೀಕ್. ವಿ ಆಲ್ ಸಪೋರ್ಟ್. ನಾನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ ಇದನ್ನು, ಪ್ಲೀಸ್. ನಾನು ಹೇಳಿದ್ದೇನೆ ಮತ್ತೆ ಕ್ರಿಟಿಸೈಸ್ ಅಂತ ತಿಳ್ಕೊಬೇಡಿ. ದೇಶದ ಏಕತೆ ದೃಷ್ಟಿಯಿಂದ ಡೂ ಇಟ್, ವಿಲ್ ಆಲ್ ಸಪೋರ್ಟ್. ಅದಕ್ಕೆ ನಾನು ಸ್ಟೇಟ್ ಗೌರ್ಮೆಂಟು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅರೆ ಪಾಕಿಸ್ತಾನದಾಗ ತೋರಿಸ್ಕೊಂಡ್ರೆ ನಾವೇನು ಮಾಡ್ಬೇಕು ಅದಕ್ಕೆ? ನಾನು ನೋಡಿದ್ದೇನೆ ರೀ. ಹೌದ್ರಿ ನೋಡಿ, ಅವ್ರು ಏನಾದ್ರು ತೋರಿಸ್ಕೊಳ್ಳಪ್ಪ, ಪಾಕಿಸ್ತಾನದಾಗ ತೋರಿಸ್ಕೊಂಡ್ರೆ ನಾವೇನು ಮಾಡ್ಬೇಕು ಅದಕ್ಕೆ? ಏನು ಮಾಡ್ಬೇಕು ಅದಕ್ಕೆ ರೀ? ಅವರು ಮಿಸ್ಕೋಟ್ ಮಾಡಿ ಇದನ್ನು ಮಾಡಿದ್ರೆ ಏನು ಮಾಡ್ಬೇಕು ಅದಕ್ಕೆ? ನೋಡಿ, ದೇ ಹ್ಯಾವ್ ಮಿಸ್ಕೋಟೆಡ್ ಅವರ್ ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್. ಇದನ್ನ ಇಲ್ಲೇ ನಮ್ಮವರೇ ಹಂಗೆ ಮಾಡ್ತಾ ಇದ್ರಿ, ಇನ್ನು ಅವ್ರೇನು ಮಾಡ್ತಾರೆ? ಅದಕ್ಕೆ ಇದರಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅವ್ರ ಸ್ಪಷ್ಟತೆ ಇದೆ. ಮುಖ್ಯಮಂತ್ರಿಗಳು ಯಾವುದೇ ತಪ್ಪನ್ನು ಮಾಡಿಲ್ಲ. ಅವ್ರಿಗೆ ಅನಿವಾರ್ಯ ಇದ್ರೆ ಮಾಡ್ರಪ್ಪ, ಗೋ ಹೆಡ್ ಅಂತ ಹೇಳಿದ್ದಾರೆ. ಏನು ದೇರ್ ಇಸ್ ನಥಿಂಗ್ ರಾಂಗ್. ಇಟ್ ಈಸ್ ಎ ಕಾಶಿಯಸ್. ಅಲ್ಲ, ಒಂದು ನಿಮಿಷ ಅವ್ರಿಗೆ ಹೇಳ್ತಾನೆ. ಇಟ್ ಈಸ್ ಎ ಕಾಶಿಯಸ್ ಆಗಿ ಹೇಳಿದ್ದಾರೆ. ನೀವು ಅದನ್ನು ಉಲ್ಟಾ ಮಾಡೋದಲ್ಲ. ನೋಡಿ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಿಸ್ ಈಸ್ ಎ ಮ್ಯಾಟರ್ ಆಫ್ ಸೆಕ್ಯೂರಿಟಿ. ವಿ ಶುಡ್ ನಾಟ್ ಟಾಕ್ ಮಚ್ ಆನ್ ದಿಸ್. ನಾನು ಈಗ ಅದನ್ನ ಹೇಳಿದ್ದೇನಲ್ಲ, ಹೇಳಿದ್ದೇನೆ. ಈಗ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್. ನೋಡಪ್ಪ, ಯಾರು ಏನು ಹೇಳಿದ್ದಾರೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಅವರು ಯುದ್ಧ ಮಾಡಬೇಡ್ರಿ ಅಂತ ಹೇಳಿಲ್ಲ, ಪಾಕಿಸ್ತಾನ ಮೇಲೆ ಕ್ರಮ ತೆಗೆದುಕೊಳ್ಬೇಡ್ರಿ ಅಂತ ಹೇಳಿಲ್ಲ. ಹೀ ಈಸ್ ದ ಒನ್ ಮ್ಯಾನ್. ಎಷ್ಟು ಸಹಾಯವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡಿದಿರಿ. ಆದರೆ ಅದನ್ನು ಅನಾವಶ್ಯಕ ಶಬ್ದಗಳನ್ನು ಟ್ವಿಸ್ಟ್ ಮಾಡ್ಕೊಂಡು ಮಾತಾಡೋದಿದೆಯಲ್ಲ, ಸರಿಯಲ್ಲ. ದೇಶದ ಹಿತದ ನೋಡಿ, ಪಾಕಿಸ್ತಾನ ಬಿಟ್ಬಿಡ್ರಿ. ಅವ್ರು ಯಾರು? ಅವರು ಹೂ ಇಸ್ ದ ಡರ್ಟಿ ಫೆಲೋಸ್? ಅವ್ರು ಯಾರೋ ಅದು ಕಂಡೆಮ್ ಮಾಡಿದ್ವಲ್ಲ, ಅದನ್ನು ಕಂಡೆಮ್ ಮಾಡಿದ್ದಾರೆ. CM ಮಾಡಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈಗ ನೋಡಪ್ಪ, ನಾವಿಷ್ಟೇ ಹೇಳ್ತೇವೆ, ಸ್ಟಾರ್ಟ್ ವಾರ್. ನಾಳಿಂದನೇ ಮಾಡಿ. ಯಾಕೆ ಮಾಡ್ತಾ ಇಲ್ಲ? ಮಾಡಿ. ಅದಕ್ಕೆ ನಾನು ಹೇಳಿದ್ದು, ಕಾಲ್ ದ ಇಮಿಡಿಯೇಟ್ ಸೆಷನ್, ಪಾರ್ಲಿಮೆಂಟ್ ಸೆಷನ್ ಯಾಕೆ ಕರಿಬಾರ್ದು? ಬಜೆಟ್ ಹೆಚ್ಚು ಮಾಡಿಕೊಡ್ರಿ, ಅದಕ್ಕೆ ಬೇಕಾದಂಥ ಇದನ್ನೆಲ್ಲ ಮಾಡಿಕೊಡ್ರಿ. ಇಂಟರ್ನ್ಯಾಷನಲ್ ಇದಕ್ಕೆ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗ್ರಿ, ಟೆರರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರಿ, ಫಾರಿನ್ ಡೆಲಿಗೇಷನ್ ತಗೊಂಡು ಹೋಗಿ ವಿರೋಧ ಪಕ್ಷನ. ಇವೆಲ್ಲ ಮಾಡಬೇಕಲ್ಲ. ಈಗ ಆಲ್ರೆಡಿ ಆಲ್ಮೋಸ್ಟ್ 5-6 days ಆಗೋಯ್ತು. ನೌ ಇಟ್ ಈಸ್ ದ ಟೈಮ್, ಹೈ ಟೈಮ್ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಆ್ಯಕ್ಟ್ ಇಟ್. ವಿಲ್ ಆಲ್ ಸಪೋರ್ಟ್ ಫಾರ್ ದೇರ್ ಆ್ಯಕ್ಷನ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಥರ ಹೇಳೋದು, ಬೇರೆ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಒಂದು ನಿಮಿಷ ಚಾನಲ್ ಬರೋ ವಿಷಯ ಎರಡನೇ ಬೇರೆ ಥರದ ಮೆಸೇಜ್ ಹೋಗುತ್ತೆ ಅಂತ ಅಷ್ಟೇ. ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಅನಿವಾರ್ಯ ಇದ್ರೆ ಮಾಡಿಯಪ್ಪ, ಯುದ್ಧ ಫಸ್ಟ್ ಇದಲ್ಲ ಅಂತ ಹೇಳಿದ್ದಾರೆ. ಏನು ಅನಿವಾರ್ಯ ಅಂದರೆ ಏನು? ಅದು ಅನಿವಾರ್ಯ ಇದೆ ಅಂತ ಅವರು ಹೇಳಿದಾರಲ್ಲ. ಅನಿವಾರ್ಯ ಮಾಡಿಬಿಡ್ರಿ ಅಂತ ಹೇಳ್ತೀವಲ್ಲ, ಆಯ್ತಪ್ಪ. ಅನಿವಾರ್ಯ ಇದೆಯೋ ಬಿಟ್ಟಿದೆಯೋಪ್ಪ, ಫಸ್ಟ್ ಡು ವಾರ್. ಅಲ್ಲ, ಈಗ ಅದನ್ನೇ ಹೇಳ್ತಾ ಇದ್ವಲ್ಲ, ಡು ವಾರ್. ನಿಮ್ಮನ್ನು ಯಾರು ಕೈ ಹಿಡ್ಕೊಂಡ್ರಿ? ಅದು ಹೇಳಿದ್ದೆ ಆಯ್ತು ರೀ, ಅದನ್ನು ಟ್ವಿಸ್ಟ್ ಮಾಡಬೇಡ್ರಿ ಅಂದೆ. ಈಗೇನಾಯ್ತಪ್ಪ, CM ಹೇಳ್ತಾರೆ ನಾಳಿಂದನೇ ಮಾಡಿ ವಾರ್. ಆಯ್ತು ರೀ, ಏನು ಶಾಂತಿ ನೋಡಿ, ಶಾಂತಿ ಪ್ರಿಯರಾದಂಥ ವಿಚಾರದಲ್ಲಿ ಕೆಲವೊಂದು ಸಾರಿ ಅನಿವಾರ್ಯ ಇದ್ರೆ ಬೇಗನೆ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ದುಡ್ಡು ಗಿಡ್ಡು ಜೋಡಿಸ್ಕೊಳ್ಳೋದು ಬೇಡವಾ? ಅದಕ್ಕೆ ಹಣ ಜೋಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಪಾರ್ಲಿಮೆಂಟ್ ಕರೀರಿ, ಫಸ್ಟ್ 12 ಲಕ್ಷ ಕೋಟಿ ಮಾಡ್ಕೊಳ್ರಿ ಅಂತ ಹೇಳಿದ್ದು. ನೋಡಿ, ಇದರಲ್ಲಿ ಯಾವುದೇ ಬೆಳೆಸಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್ ಟು ದ ಪ್ರೆಸ್. ಇದನ್ನು ಎಲಬ್ರೇಟ್ ಆಗಿ ಬೆಳೆಸಬೇಡಿ. ಇದು ದೇಶದ ಆಂತರಿಕ ಪ್ರಶ್ನೆ, ಪ್ಲೀಸ್. ಅದಕ್ಕೆ ಕ್ಲಾರಿಫೈ ಮಾಡಿದ್ದೇವೆ. ಇಟ್ಸ್ ಮೈ ರಿಕ್ವೆಸ್ಟ್ ಟು ದ ಆಲ್ ದ ಪ್ರೆಸ್. ಇದನ್ನು ಬೆಳೆಸ್ತಾ ಹೋದ್ರೆ ಏನಾಗುತ್ತೆ ಅಂದರೆ, ಸುಮ್ಮನೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಇದರ ಬರ್ತದೆ. ಅದಕ್ಕೆ ಅವರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ ರೀ. ಅದು ಆಯ್ತು ರೀ, ಕ್ಲಾರಿಫೈ ಮಾಡಿದ್ದಾರೆ. ಈಗ ನಾವು ಹೇಳಿದ್ದೇವೆ,
ದಯವಿಟ್ಟು ನಾನು ಹೇಳ್ತೇನೆ, ದಯವಿಟ್ಟು ಡಿಕ್ಲೇರ್ ದ ವಾರ್ ಡೇ ಆಫ್ಟರ್ ಟುಮಾರೋ ನಾಳೆನೇ ಮಾಡಿ ಸ್ಟಾರ್ಟ್ ಮಾಡಿ. ಬಾಂಬ್ ಹಾಕಿದ್ರೆ ಹಾಕಿ, ಆಯಿತಾ? ನಾವು ಹೇಳ್ತೀವಲ್ಲಪ್ಪ, ಇನ್ನೇನು ಹೇಳೋಣ? ಹಾಂ, ಕಡಿಮೆ ಮಾಡಿ. ಆದ್ರೆ ನ್ಯೂಕ್ಲಿಯರ್ ಏನಪ್ಪ, ಅಣು ಅಸ್ತ್ರ ಉಪಯೋಗ ಮಾಡ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ, ಕೇರ್ಫುಲ್ಲಾಗಿ ಮಾಡ್ಬೇಕಂತ ಹೇಳಿದ್ರಿ ಅಂದರೆ ಮತ್ತು ಅದನ್ನ ಹೇಳಲೇಬೇಕು ನಾವು. ಯಾಕಂದರೆ ನ್ಯೂಕ್ಲಿಯರ್ ಬಾಂಬ್ಸನ್ನು ಹಾಕ್ಬೇಕಾದ್ರೆ ಭಾಳ ಯೋಚನೆ ಮಾಡಿ ಹಾಕಬೇಕು. ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಇದರಲ್ಲಿ ಭಾಳಷ್ಟು ಸೆಕ್ಯೂರಿಟಿ ಪ್ರಶ್ನೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಎಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಅದಕ್ಕೆ ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಹೇಳಿದ್ದಾರೆ ಹೊರತು ಮುಖ್ಯಮಂತ್ರಿಗಳು ಅವರು ಎಂದೂ ಕೂಡ ನಮ್ಮ ದೇಶದ ವಿರುದ್ಧ ಇಲ್ಲ. ಈಸ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್. ದೇಶದ ಬಗ್ಗೆ ವಿಚಾರ ಬಂದಾಗ, ಜನರ ಬಗ್ಗೆ ವಿಚಾರ ಬಂದಾಗ ಮಾನವೀಯತೆ ದೃಷ್ಟಿಯಿಂದ ಅವ್ರು ಯಾಕೆ ಇಷ್ಟೆಲ್ಲ ಹೋಗಿ ಕರ್ಕೊಂಡು ಬಂದು ಬೈನೆಲ್ಲ ಮಾಡಿದ್ದಾರೆ. ಅದೇ ಅದಕ್ಕೆ ಡ್ಯೂಟಿ, ಅದಕ್ಕಾಗಿ ನಮ್ಮ ಡ್ಯೂಟಿ. ಡೂ ಇಟ್, ಬಾಂಬ್ ಇಟ್ ಟುಮಾರೋ, ವಾರ್ ಇಟ್ ಟುಮಾರೋ. ನಾನು ನ್ಯೂಕ್ಲಿಯರ್ದು ಹೇಳ್ಬೋದಾ, ರಾಯರೆಡ್ಡಿಯವ್ರು ನ್ಯೂಕ್ಲಿಯರ್ ವೆಪನ್ ಹಾಕೊಂಡ್ರಲ್ಲ ಅಂತ ಮತ್ತೆ ಅದು ಸರಿಯಾಗೋದಿಲ್ಲ ಅಂತ ತಡ್ಕೊಂಡಿದ್ದೀನಿ ಅಷ್ಟೇ. ಹಾಕಿ ಹೋಗಿ ಹೊಡೀರಿ, ಅವ್ರನ್ನ ಹಿಡ್ಕೊಂಬರ್ರಿ, ಅಲ್ಲೇ ಶೂಟ್ ಅಟ್ ಸೈಟ್ ಮಾಡಿ, ಅವ್ರಿಗೆ ಸಹಾಯ ಮಾಡಿದವ್ರನ್ನೂ ಶೂಟ್ ಮಾಡಿ. ನೋಡಿ, ಇದು ತಮಾಷೆ ಅಲ್ಲ. ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಮುಖ್ಯಮಂತ್ರಿಗಳಿಗೂ ಕೂಡ ತಾವು ನಂದು ರಿಕ್ವೆಸ್ಟ್ ಅಂತ ಯಾಕೆ ಹೇಳಿದೆ ನಿಮಗೆ, ಈ ವಿಚಾರವನ್ನು ದೊಡ್ಡದು ಮಾಡಿ ಬಿಂಬಿಸೋದು ಸರಿಯಲ್ಲ. ಇಟ್ಸ್ ನಾಟ್ ಇಟ್ಸ್ ಅರೆ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡಿಲ್ಲಲ್ರಿ, ನಾ ಪ್ರೆಸ್ನವ್ರಿಗೆ ಕೇಳ್ತೇನೆ, ಪ್ರಧಾನಮಂತ್ರಿನೇ ಆಲ್ ಪಾರ್ಟಿ ಮೀಟಿಂಗಿಗೆ ಹೋಗಕ್ಕೆ ತಯಾರಿಲ್ಲ, ಬಟ್ ಒಬ್ಬರವ್ರು ಮಾತಾಡ್ತೀರ ಅದ್ರ ಬಗ್ಗೆ? ಮತ್ತೆ ನಿಮ್ಮನ್ನು ಕೇಳ್ತೇನೆ ಅಂದೆ, ನಮ್ಮನ್ನು ಕೇಳೋದಕ್ಕಿಂತ ವೈ ಕಾಂಟ್ ಪ್ರೈಮ್ ಮಿನಿಸ್ಟರ್ ಶುಡ್ ಕಾಲ್ ದ ಆಲ್ ಅಪೋಸಿಷನ್ ಲೀಡರ್ಸ್ ಆ್ಯಂಡ್ ಆಲ್ ಇದನ್ನು ಮಾತಾಡಬೇಕಲ್ಲ. ಅವ್ರು ಇನ್ನೂವರೆಗೂ ಕಾಶ್ಮೀರ ಹೋಗಲಿಲ್ಲ, ಹೋಗಿದ್ದಾರೆ ಕಾಶ್ಮೀರಕ್ಕೆ? ನೋಡಿ, ರಾಹುಲ್ ಗಾಂಧಿ ಕಾಶ್ಮೀರಕ್ಕೆ ಹೋಗಿ ಬಂದರು, ಎಲ್ಲರೂ ಹೋಗಿ ಬಂದರು. ಹಾಗಾದ್ರೆ ಪ್ರಧಾನಮಂತ್ರಿ ಹೋದ್ರೆ, ನಾನು ಟೀಕೆ ಮಾಡಲಿಕ್ಕೆ ಮಾತಾಡ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್. ಇದು ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಹೋಗಿ ಅಂತ ಹೇಳ್ತಾ ಇದ್ದೀನಿ ನಾನು. ಐ ಆಮ್ ರಿಕ್ವೆಸ್ಟಿಂಗ್ ದ ಪ್ರೈಮ್ ಮಿನಿಸ್ಟರ್ ಟು ಪ್ಲೀಸ್ ಗೋ, ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ನಮ್ಮ CM ಮಾಡಿದರೆ ನಾವು ಹಿಂಗೆ ವಾಪಸ್ ಮಾತಾಡಿದರೆ ಇದು ಪ್ರತಿರೋಧ ಆಗಬಾರ್ದು. ದಯವಿಟ್ಟು ಈ ವಿಚಾರವನ್ನು ಅರ್ಥ ಮಾಡಿಕೊಡ್ರಿ. ಅದಕ್ಕೆ ನಾನು 20 ಸಾರಿ ಐ ರಿಕ್ವೆಸ್ಟೆಡ್ ದ ಪ್ರೆಸ್, ಡೋಂಟ್ ಥಿಂಕ್ ಆಫ್ ನೆಗೆಟಿವ್. ಕರ್ನಾಟಕ ಎಂದೂ ದೇಶದ ಏಕತೆ ಮತ್ತು ದೇಶದ ಭದ್ರತೆ ದೃಷ್ಟಿ ವಿರುದ್ಧ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳಿಲ್ಲ ಅಂತ ಮಾಡ್ತೇನೆ. ಅದಕ್ಕೆ ನಾನು ಕೆಲವು ಸಲಹೆ ಕೊಟ್ಟಿದ್ದೀನಲ್ಲಪ್ಪ, ಅದಕ್ಕೆ ಹೇಳಿದೆ, ದುಡ್ಡು ಬೇಕಲ್ಲ. ನೀವು ಬರೀ 6,81,000 crores ಪಾಸ್ ಮಾಡಿಕೊಟ್ಟಿರಿ. ಅಕಾರ್ಡಿಂಗ್ ಟು ಮೀ 12 lakh crores ಬೇಕು. ಕಾಲ್ ದ ಮೀಟಿಂಗ್, ಚೆಕ್ ದಿಸ್ ಥಿಂಗ್, ಸೆಕ್ಯೂರಿಟಿ ಮಾತಾಡಿ, ಆಲ್ ಇಂಡಿಯಾ ಲೆವೆಲ್ ಎಲ್ಲ ಲೀಡರ್ ಆಫ್ ದ ಅಪೋಸಿಷನ್ ಎಲ್ಲ ಕರ್ಕೊಂಡು ಹೋಗ್ರಿ, ಎಲ್ಲ ವರ್ಲ್ಡ್ ಮೀಟ್ ಮಾಡಿ, ಯಾರ್ಯಾರಿದ್ದಾರೆ. ಮತ್ತು ಇನ್ನೇನು ಹೇಳ ನಾನು ಇದಕ್ಕಿಂತ? ಅದಕ್ಕೆ ಮೋದಿಯವರು ಬರೀ ಭಾಷಣ ಮಾಡಿದರೆ ಆಗಲ್ಲ, ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದೇವೆ. ಥ್ಯಾಂಕ್ ಯು.